ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ದೇವರಿಗೆ ಸ್ತೋತ್ರವಾಗಲಿ. ದೇವರ ಮಕ್ಕಳೇ, ವಿಶೇಷವಾಗಿ ಈ ದಿನ ನಾವೆಲ್ಲರೂ ಕೂಡ ಧ್ಯಾನಿಸುವಂತ ದಿನಗಳು ಯಾವುದೆನ್ನುವುದಾದರೆ ಶೋಕದ ದಿನಗಳೆಂಬುದಾಗಿ, ಅಥವಾ ನಿನ್ನೆ ಬೂದಿ ಬುಧವಾರ ಎಂಬುದಾಗಿ ಆರಂಭವಾಗಿದೆ. ಬೂದಿ ಬುಧವಾರದಿಂದಲೂ ಕೂಡ ಅನೇಕ ದೇವರ ಮಕ್ಕಳು ಹಾಗೂ ಅನೇಕ ಕ್ರೈಸ್ತ ದೇವ ಜನಾಂಗಗಳು ಕ್ರಿಸ್ತನ ಆ ಶ್ರಮೆ, ಮರಣ ಇವುಗಳನ್ನ ನೆನಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ದಿನಗಳಲ್ಲಿ ಅನೇಕ ತ್ಯಾಗಕರವಾದ ಜೀವಿತಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿರುವುದನ್ನ ನಾವು ಗಮನಿಸ್ತೇವೆ. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಈ ಒಂದು ವಿಶೇಷವಾದ ಕಾರ್ಯ ನಮ್ಮನ್ನ ನಾವು ಕೂಡ ಯೇಸು ಕ್ರಿಸ್ತನನ್ನು ನಂಬಿದವರು, ಯೇಸು ಕ್ರಿಸ್ತನ ಮೇಲೆ ಭರವಸೆ ಬಿಟ್ಟವರು, ಯೇಸು ಕ್ರಿಸ್ತನು ಕಲ್ವಾರು ಶಿಲುಬೆಗೆ ಹೋಗುವುದಕ್ಕಿಂತ ಇಂದಿನ ದಿನಗಳು ಯೇಸು ಕ್ರಿಸ್ತನು ಪ್ರತಿದಿನ ಪ್ರಾರ್ಥನೆಗಾಗಿ ದೇವರ ಮುಂದೆ ಹೋಗುವಾಗಲೂ ಕೂಡ ಆತನು ಆ ದುಃಖದೊಂದಿಗೆ, ನೋವಿನೊಂದಿಗೆ ಹೋಗುವಂತ ವಿಷಯವನ್ನ ನಾವು ನೋಡ್ತೇವೆ. ಅದಕ್ಕಾಗಿ ಇವತ್ತು ನಾವು ಕೂಡ ಇಂಥದನ್ನ ನೆನಪು ಮಾಡಿಕೊಳ್ಳಬೇಕಾ ಎಂಬುದಾಗಿ ಯೋಚನೆ ಮಾಡುವುದಾದರೆ ಅದು ಬಹಳ ಪ್ರಾಮುಖ್ಯವಾದುದು. ಯಾಕೆ ಎನ್ನುವುದಾದ್ರೆ, ಯೇಸು ಕ್ರಿಸ್ತನ ಮಕ್ಕಳಾಗಿರುವ ನಮಗೆ ಆ ಶಿಲುಬೆಯ ಮರಣ ಅದನ್ನ ನೆನಪು ಮಾಡಿಕೊಳ್ಳಲೇಬೇಕೆಂಬುದನ್ನ ಕ್ರಿಸ್ತನು 1 ಕೊರಿಂಥ 11ನೇ ಅಧ್ಯಾಯದ ಅದರ 25ನೇ ವಾಕ್ಯ 26ನೇ ವಾಕ್ಯದಲ್ಲಿ ಆತನು ಬರುವ ತನಕ ಆತನನ್ನ ಜ್ಞಾಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಕರ್ತನ ದೇಹದಲ್ಲಿಯೂ ಆತನ ರಕ್ತದಲ್ಲಿಯೂ ಪಾಲುಗಾರರಾಗುವುದನ್ನ ನೆನಪು ಮಾಡಿಕೊಳ್ಳಬೇಕೆಂಬುದನ್ನ ದೇವರ ವಾಕ್ಯ ಇರುವಂತದನ್ನು ನಾವು ನೋಡಬಹುದು. ಹಾಗಾಗಿ ದೇವರ ಜನರಾಗಿರುವಂತ ನಾವೆಲ್ಲರೂ ಕೂಡ ಕ್ರಿಸ್ತನು ಶಿಲುಬೆಯ ಆ ಮರಣದ ಆ ದಿನಗಳನ್ನ ಅದರ ಕುರಿತಾದ ಅಧ್ಯಯನಗಳನ್ನ ಅಥವಾ ಅದರ ಕುರಿತಾಗಿರುವಂತ ತಿಳುವಳಿಕೆಯನ್ನ, ವಾಕ್ಯವನ್ನ ನಾವು ಅರಿತುಕೊಳ್ಳುವುದಕ್ಕೋಸ್ಕರವಾಗಿ ದಿನಗಳನ್ನ ಮೀಸಲಿಡೋಣ. ದೇವರು ಖಂಡಿತವಾಗಿ ಶಿಲುಬೆಯ ಮೂಲಕವಾಗಿ ನಮಗೆ ಬರಬೇಕಾದ ಎಲ್ಲ ಮೇಲುಗಳು, ಶುಭಗಳನ್ನ ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ದೇವರು ಕೊಡುವ ದೇವರಾಗಿದ್ದಾನೆ. ದೇವರು ನಿಮ್ಮನ್ನ ಈ ವಾಕ್ಯದ ಮೂಲಕ ಆಶೀರ್ವದಿಸಲಿ.